ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಎಲ್ಲ ಉಪಾಧ್ಯಾಯ ವೃಂದದವರೇ, ವೇದಿಕೆ ಮೇಲಿರುವ ಇಲಾಖೆಯ ಅಧಿಕಾರಿಗಳಾದಂತಹ ಶ್ರೀ ಹನುಮಂತಪ್ಪನವರೇ, ಹಾಗೆ ಮಾಧ್ಯಮ ಮಿತ್ರರಾದ ರಾಘವೇಂದ್ರ ಅವರೇ, ಇನ್ನೋರ್ವ ಮಾಧ್ಯಮ ಮಿತ್ರರೇ, ನೀವು ರಾಘವೇಂದ್ರ ದ್ವಯರೇ, ಹಾಗೂ ಅರವಿಂದ ಟ್ರಸ್ಟಿನ ಪದಾಧಿಕಾರಿಗಳೇ, ನನ್ನ ಸಹೋದ್ಯೋಗಿಗಳೇ, 2018ರಲ್ಲಿ ಪ್ರಾರಂಭವಾಗಿರುವಂತಹ ಈ ಅರವಿಂದ ಟ್ರಸ್ಟ್ ನಮ್ಮ ಕಚೇರಿಯ ಒಂದು ಕಲ್ಪನೆಯ ಕೂಸು. ಏನಾಗಿತ್ತು ಅಂದ್ರೆ, ಮೊದಲಿಂದ ನಾವು ವಿದ್ಯೆಗೆ ವಿದ್ಯಾರ್ಜನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಾ ಬರ್ತಾ ಇದ್ವಿ. ನಂತರ ನಮ್ಮ ಕಚೇರಿಯ ಸಿಬ್ಬಂದಿಗಳು ಕೂಡ ತಾವು ಕೂಡ ಇದರಲ್ಲಿ ಭಾಗವಹಿಸ್ತೀವಿ ಅನ್ನೋ ಆಸಕ್ತಿಯನ್ನ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ 2018ರಲ್ಲಿ ಒಂದು ಅರವಿಂದ ಅನ್ನೋ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅನ್ನ ಮಾಡಿದ್ವಿ. ಅದರಲ್ಲಿ ನಾನಿಲ್ಲ, ನನ್ನ ಕಚೇರಿಯ 40ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇದರಲ್ಲಿ ಸದಸ್ಯರು. ಇದರ ಅಧ್ಯಕ್ಷರು ರಮೇಶ್, ಹಾಗೆ ಪದಾಧಿಕಾರಿಯಾಗಿ ಸುಮಾ ಇನ್ನು ಇಬ್ಬರು ನಮ್ಮ ಹಿರಿಯ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಹಾಗೆ 40 ಜನರು ಇಲ್ಲಿಗೆ ಬರಲಿಕ್ಕೆ ಅವಕಾಶ ಇಲ್ಲ ಮತ್ತು ನಮಗೆ ಕಚೇರಿ ಕೂಡ ನಡಿಬೇಕು. ಹಾಗಾಗಿ ಪ್ರತಿ ಶಾಲೆಗೆ ನಾವು ಒಂದು 2-3 ಜನ ಸಿಬ್ಬಂದಿಗಳನ್ನ ಅಥವಾ ಸದಸ್ಯರನ್ನ ಕರ್ಕೊಂಡು ಹೋಗಿ ಬರ್ತಾ ಇದೀವಿ. ಆ ನಿಟ್ಟಿನಲ್ಲಿ ಇವತ್ತು ನೇತ್ರಾವತಿ ಮತ್ತು ಗುರುರಾಜ್ ಅವರು, ನಮ್ಮ ಅರವಿಂದ ಸಂಸ್ಥೆಯ ಸದಸ್ಯರು, ಅವರು ಬಂದಿದ್ದಾರೆ. ಅರವಿಂದ ಸಂಸ್ಥೆ ಕೇವಲ ನೋಟ್ ಪುಸ್ತಕ ವಿತರಣೆ ಮಾತ್ರ ಅಲ್ಲ, ಬೇರೆ ಬೇರೆ ಇನ್ನಿತರ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಪಾಲ್ಗೊಳ್ಳುತ್ತೆ. ಶ್ರಮದಾನ, ಸ್ವಚ್ಛತಾ ಆಂದೋಲನ, ರಕ್ತದಾನ ಶಿಬಿರ, ವರ್ಷಕ್ಕೆ 3 ಬಾರಿ, ಕನಿಷ್ಠ 3 ಬಾರಿ ರಕ್ತದಾನವನ್ನ ನಮ್ಮ ಕಚೇರಿಯ ವತಿಯಿಂದ ಹಮ್ಮಿಕೊಳ್ತೇವೆ, ರೋಟರಿ ರಕ್ತ ನಿಧಿಯಲ್ಲಿ. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಉತ್ತಮ ಮೊತ್ತವನ್ನು ಕೂಡ, ಇಲ್ಲಿಯ ಹತ್ತಿರದ ಮುಂಗರವಳ್ಳಿಯ ವಿಕಲಚೇತನರ ಶಾಲೆ, ಸಿದ್ದಾಪುರದ ಅಂಧರ ಶಾಲೆ, ಹೀಗೆ ಅನೇಕ ಸುತ್ತಮುತ್ತ ಇರುವಂತಹ ಕೆಲವೊಂದು ವಿಶೇಷ ಸಂಸ್ಥೆಗಳಿಗೆ ವಿಶೇಷ ಧನ ಸಹಾಯವನ್ನು ನೀಡುವುದರ ಮೂಲಕ ಮತ್ತು ಆಟಗಳನ್ನ ಪ್ರೋತ್ಸಾಹ ಮಾಡುವುದರ ಮೂಲಕ, ಹೀಗೆ ಅನೇಕ ವಿಭಿನ್ನ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ ಅರವಿಂದ ಟ್ರಸ್ಟ್. ಆದ್ರೆ ಅತ್ಯಂತ ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ ಈ ಪುಸ್ತಕ ವಿತರಣೆ. 5 ವರ್ಷದಿಂದ ನಾವು ಕಚೇರಿಯಲ್ಲೇ ವಿತರಣೆ ಮಾಡ್ತಿದ್ವಿ. ಕೋವಿಡ್ ನಂತರ ಆಯಾ ಶಾಲೆಗಳಿಗೆ ಹೋಗಿ ವಿತರಿಸುವಂತಹ ಒಂದು ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದ್ವಿ. ಅದು ಬಾಯಿಂದ ಬಾಯಿಗೆ ಮತ್ತು ವಾಟ್ಸಾಪಿಂದ ವಾಟ್ಸಾಪ್ಗೆ ಹರಿದು ಕಳೆದ ವರ್ಷ ಸರಿಸುಮಾರು 17 ಶಾಲೆಗಳಿಗೆ ವಿತರಣೆ ಮಾಡಿದ್ವಿ. ಈ ಸಾರಿ 25ಕ್ಕೂ ಹೆಚ್ಚು ಶಾಲೆಗಳಿಂದ ಬೇಡಿಕೆಗಳು ಬಂದಿದೆ. ಸಾಗರ ತಾಲೂಕಿನ ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಅಲ್ಲಿಯ ಮಕ್ಕಳಿಗೆಲ್ಲರಿಗೂ ಭೇದ ಭಾವ ಇಲ್ಲದೆ ಎಲ್ಲ ಮಕ್ಕಳಿಗೂ ನೋಟ್ ಪುಸ್ತಕಗಳನ್ನು ಹಂಚುವಂತಹ ಒಂದು ಕಾರ್ಯಕ್ರಮ. ಕಳೆದ ವರ್ಷ ಸರಿಸುಮಾರು 6,000 ಪುಸ್ತಕಗಳನ್ನು ಹಂಚಿದ್ವಿ. ಬೇಡಿಕೆಯ ಹಿನ್ನೆಲೆಯಲ್ಲಿ ಈ ವರ್ಷ ಸರಿಸುಮಾರು 10,000 ಪುಸ್ತಕಗಳು ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಹಾಗಾಗಿ ಕಳೆದ ವರ್ಷ ಈ ಶಾಲೆಯಲ್ಲೂ ಹಂಚಿದ್ವಿ. ತಾವು ನೋಡಿರ್ಬೋದು, ಗಮನಿಸಿರ್ಬೋದು. ಕಳೆದ ವರ್ಷ ಪಡೆದವರು ಅಂತ ಸ್ಕೂಲ್ ಮಕ್ಕಳಿಗೆ ಗೊತ್ತಿರ್ಬೋದು. ಕಳೆದ ವರ್ಷ ಈ ಪುಸ್ತಕವನ್ನು ನೀಡಿರಲಿಲ್ಲ. ಕ್ಲಾಸ್ಮೇಟ್, ಮಾರುಕಟ್ಟೆಯಲ್ಲಿ ಸಿಗುವಂತಹ ಕ್ಲಾಸ್ಮೇಟ್ ಪುಸ್ತಕವನ್ನ ಖರೀದಿ ಮಾಡಿ ನಾವು ಹಂಚಿದ್ವಿ. ಕಡೆಗೆ ನಮಗೆ ಯಾರೋ ಒಬ್ಬರು ಸ್ನೇಹಿತರು ಸಲಹೆ ನೀಡಿದ್ರು, ನೀವೇ ಯಾಕೆ ಪುಸ್ತಕವನ್ನ ಚೆನ್ನಾಗಿ ಇಟ್ಕೊಂಡು ಹಾಗೆ ಒಂದು ತಪ್ಪಿಲ್ಲದೆ ಸ್ಫುಟವಾಗಿ ಬರೆದು ಅಂದವಾಗಿ ಬರೆದು ಈ ಪುಸ್ತಕವನ್ನು ನಿರ್ವಹಿಸಿದರೆ ಮುಂದಿನ ಸಾರಿ ನಿಮಗೆ ಇದಕ್ಕೆ
ವಿಶೇಷ ಬಹುಮಾನ ಇದೆ. ಹಾಗಾಗಿ ಎಲ್ಲರೂ ಬಹುಮಾನ ತಗೊಳ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಬಹುಮಾನವನ್ನು ತಗೊಳ್ಳಿ ಎಲ್ಲರೂ ಅಂತ ಹಾರೈಸ್ತೇನೆ. ಚಪ್ಪಾಳೆ.